ಶರಣಾರ್ಥಿ. ನಾವೀಗ ಅಕ್ಕ ಮಹಾದೇವರ ಒಂದು ವಚನದ ವೈಜ್ಞಾನಿಕ ಅರ್ಥ ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಆ ವಚನದ ಮೊದಲ ಸಾಲು ಕೂಲ ತುದಿಯ ಕೂಡಗನಂತೆ ಅನ್ನುವ ವೈಜ್ಞಾನಿಕ ವಿವರಣೆ ಈ ಚಿತ್ರದಲ್ಲಿದೆ. ನೇಣ ತುದಿಯ ಬೊಂಬೆಯಂತೆ ಎನ್ನುವ ಎರಡನೇ ವಚನ ಸಾಲಿನ ಅರ್ಥ ಈ ಚಿತ್ರದಲ್ಲಿದೆ. ಈಗ ನಾವು ಯಂತ್ರವಾಹಕ ಚನ್ನಮಲ್ಲಿಕಾರ್ಜುನ ಎನ್ನುವ ಒಂದು ವಚನದ ಸಾಲಿನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದನೇ ಭಾಗದಲ್ಲಿ ಕೆಲವು ವಿಚಾರಗಳನ್ನು ತಿಳಿದುಕೊಂಡಿದ್ದೀವಿ. ಈಗ ಮುಂದುವರಿದು ಚನ್ನಮಲ್ಲಿಕಾರ್ಜುನನ್ನು ಅರಿಯಲು ಬೇಕಾದ ಮೊದಲ ತತ್ವ ವಸ್ತು, ಅದು ಮಲ್ಟಿವರ್ಸ್ ಅಂತ ನಾವು ಈಗ ಅರ್ಥ ಮಾಡ್ಕೊಂಡಿದ್ದೀವಿ. ಆ ಮಲ್ಟಿವರ್ಸ್ ಅರ್ಥ ಮಾಡಿಕೊಳ್ಳುವಾಗ ನಮಗೆ ಈ ಮಲ್ಟಿವರ್ಸ್ 3 ವಿಧದ ವಸ್ತುಗಳಿಂದ ಆಗಿದೆ ಅನ್ನೋದು ಗೊತ್ತಾಯಿತು. ಮೊದಲನೇ ಭಾಗ ಡಾರ್ಕ್ ಎನರ್ಜಿ, ಆಮೇಲೆ ಡಾರ್ಕ್ ಮ್ಯಾಟರ್, ಉಳಿದ 4% ಅದು ಅಣುಗಳಿಂದ ಆಗಿದೆ ಅನ್ನೋದನ್ನು ನಾವು ಅರಿತಿದ್ದೇವೆ. ಈಗ ಮುಂದುವರಿದು ಈ ಅಣುಗಳು ಒಳಗೆ ಉಪ ಪರಮಾಣುಗಳಿವೆ. ಆ ಉಪ ಪರಮಾಣುಗಳು ಸೂಪರ್ ಸ್ಟ್ರಿಂಗ್ಸ್ನಿಂದ ಆಗಿವೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಈ ಭಾಗದಲ್ಲಿದೆ. ಮೊದಲಿಗೆ ಅಣು ಅವಿಚ್ಛಿನ್ನ ಅಂತ ತಿಳ್ಕೊಂಡಿದ್ರು. ಆದರೆ 20ನೇ ಶತಮಾನದಲ್ಲಿ ಅಣುವಿನೊಳಗೂ ಸಹ ಅನೇಕ ಸಣ್ಣ ಸಣ್ಣ ಕಣಗಳಿವೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಕೆಲವು ಕಣಗಳಲ್ಲಿ ಈ ಸದ್ಯದ ವಿವರ ನಮಗೆ ಗೊತ್ತಿರುವ ಹಾಗೆ ಅವು ಅವಿಚ್ಛಿನ್ನ, ಅವನ್ನು ನಾವು ಬೇರೆ ಕಣಗಳಿಂದ ಆಗಿಲ್ಲ ಅನ್ನೋದನ್ನು ಸಿದ್ಧ ಮಾಡಲಿಕ್ಕಾಗಿಲ್ಲ, ಆದರೆ ಆಗಿವೆ ಅಂತ ನಂಬ್ಕೊಂಡಿದ್ದೀವಿ. ಅವಕ್ಕೆ ನಾವು ಇಲ್ಲಿ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. An elementary particle is a subatomic particle that is not composed of other particles. Till now it is unknown whether they are made up of different smaller particles or not. ಇಲ್ಲಿವರೆಗೆ ನಾವು ತಿಳಿದುಕೊಂಡಂತೆ ಇದಕ್ಕಿಂತ ಸಣ್ಣದಾದ ಕಣಗಳು ಇಲ್ಲ ಅಂತ. ಥಿಯರಾಟಿಕಲಿ ದೇರ್ ಆರ್ 18 of them. One of them is not yet confirmed ಅನ್ನೋ ವಿಚಾರ ನಾವೀಗಾಗಲೇ ತಿಳಿದುಕೊಂಡಿದ್ದೀವಿ. ಈ ಪಾರ್ಟಿಕಲ್ಸನ್ನು ನಾವು ಈ ವಿಧವಾಗಿ ವಿಂಗಡಿಸಿದ್ದೀವಿ. ದೇರ್ ಆರ್ 16 quarks, 6 leptons and the proton, gluon, W and Z bosons ಅಂತ. These 17 particles are the ones responsible for the forces in nature except gravity ಅನ್ನೋದನ್ನು ನಾವೀಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ಮುಂದುವರೆದು ವಚನಗಳಲ್ಲಿ ಮ್ಯಾಟರ್ ಇದೆ, ಮಾಲಿಕ್ಯೂಲ್ ಎಕ್ಸ್ಪ್ಲನೇಷನ್ ಇದೆ, ಆಟಮ್ಸ್ ಎಕ್ಸ್ಪ್ಲನೇಷನ್ ಇದೆ, ಅದೇ ರೀತಿ ಎಲಿಮೆಂಟ್ರಿ ಪಾರ್ಟಿಕಲ್ಸ್ದ ವಿವರಗಳಿದೆ. ಇದಕ್ಕಿಂತ ಹೆಚ್ಚಾಗಿ ಸ್ಟ್ರಿಂಗ್ಸ್ದ ವಿವರಗಳಿದೆ ಅನ್ನೋದನ್ನು ಇಲ್ಲಿ ನಾವು ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸ್ಟ್ರಿಂಗ್ಸ್ ಅಧ್ಯಯನ 21ನೇ ಶತಮಾನದಲ್ಲಿ ಪ್ರಾರಂಭವಾದರೆ 12ನೇ ಶತಮಾನದಲ್ಲಿ ರಚನೆಯಾದ ವಚನಗಳಲ್ಲಿ ನಾದ ಬಿಂದು ಕಳಾತೀತ ಅನ್ನೋ ಒಂದು ವಸ್ತು ಇದೆ ಅನ್ನೋದನ್ನು ಅವರು ವಚನಗಳಲ್ಲಿ ಹೇಳಿದ್ದಾರೆ. ಅದರದ್ದು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಾವೀಗ ಮಾಡ್ತಾ ಇದ್ದೀವಿ. All matter in universe, living or non-living, contains atoms, protons, neutrons and electrons. ಸರಿನಾ? ಈ ಆಟಮ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಇವುಗಳು ಎದರಿಂದ ಆಗಿದೆ ಅಂದರೆ ಸೂಪರ್ ಸ್ಟ್ರಿಂಗ್ದಿಂದ ಆಗಿದೆ ಅನ್ನೋದನ್ನು
ನಾವು ಇಲ್ಲಿ ವಿವರಿಸ್ತಾ ಇದ್ದೀವಿ. ಇದು ತುಂಬ ಕಠಿಣವಾದ ವಿಷಯ ಆದರೂ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಾವಿಲ್ಲಿ ಮಾಡ್ತೀವಿ. ಸ್ಟ್ರಿಂಗ್ ಥಿಯರಿ ಪ್ರಪೋಸಸ್ ದ್ಯಾಟ್ small loops about 100 billion times smaller than proton are vibrating below the subatomic level, and each mode of vibration represents a distinct response which corresponds to a particular particle. ಇಲ್ಲಿ ಗಮನಿಸಿ, ಅತಿ ಸಣ್ಣದಾದ ಪ್ರೋಟಾನ್ಕ್ಕಿಂತ 100 ಬಿಲಿಯನ್ ಟೈಮ್ಸ್ ಸಣ್ಣದಾದ ಒಂದು ಲೂಪ್ ಅದು ಕಂಪಿಸುತ್ತೆ. ಆ ಕಂಪಿಸಿದಾಗ ಬೇರೆ ಬೇರೆ ಕಣಗಳು ಉತ್ಪತ್ತಿ ಆಗುತ್ತೆ. ಇದು ನಾವು ನಿಜದಲ್ಲಿ ಕಾಣ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್, ತಂತಿವಾದ್ಯ. ಆ ತಂತಿವಾದ್ಯ ಕಂಪಿಸಿದಾಗ ನಮಗೆ 7 ಸಪ್ತ ಸ್ವರಗಳು ಸಿಗುತ್ತೆ. ಸ ರಿ ಗ ಮ ಪ ಅನ್ನುವ ಸ್ವರಗಳು ನಮಗೆ ಸಿಗುತ್ತೆ. ತಂತಿ ಒಂದೇ, ಆದರೆ ಅದು ಕಂಪಿಸುವ ವಿವಿಧ ರೀತಿಯ ಕಂಪನದಿಂದ ನಮಗೆ ಸ್ವರಗಳು ಸಿಗುತ್ತೆ. ಅದೇ ರೀತಿ ಇಲ್ಲಿ ಒಂದು ಲೂಪ್ ಇದೆ, ಬಹಳ ಸಣ್ಣದು, ಪ್ರೋಟಾನ್ಕ್ಕಿಂತ 100 ಬಿಲಿಯನ್ ಟೈಮ್ಸ್ ಸಣ್ಣದು. ಅದು ಕಂಪಿಸಿದಾಗ ಆ ಕಂಪನದ ಅನುಸಾರವಾಗಿ ನಮಗೆ ಕಣಗಳು ಸಿಗುತ್ತವೆ ಅನ್ನೋದನ್ನು ಸ್ಟ್ರಿಂಗ್ ಥಿಯರಿ ಹೇಳುತ್ತೆ. ಇಲ್ಲಿ ನೋಡಿ, all the different fundamental particles of the standard model are really just different manifestation of one basic object, string. ಆ ಸ್ಟ್ರಿಂಗದ ಕಂಪನದ ವಿವಿಧತೆಯಿಂದ ನಮಗೆ ಈ ಫಂಡಮೆಂಟಲ್ ಪಾರ್ಟಿಕಲ್ಸ್ 18 ಫಂಡಮೆಂಟಲ್ ಪಾರ್ಟಿಕಲ್ಸ್ ಇವೆ ಅಂತ ಹೇಳಿದ್ದೀವಿ. ಅವು ಎಲ್ಲ ಆ ಕಂಪನದ ಆಧಾರ ಮೇಲೆ ಸಿಗುತ್ತದೆ ಅನ್ನೋದನ್ನು ಇದು ವಿವರಿಸುತ್ತೆ. ಇದು ಒಂದು ಸ್ಟ್ರಿಂಗ್, ಆ ಸ್ಟ್ರಿಂಗದ ಒಂದು ಕಾಲ್ಪನಿಕ ಚಿತ್ರ. ಅಕಾರ್ಡಿಂಗ್ ಟು ಸ್ಟ್ರಿಂಗ್ ಥಿಯರಿ, ಇನ್ಸೈಡ್ ಎ ಪ್ರೋಟಾನ್ ದೇರ್ ಈಸ್ ಕ್ವಾರ್ಕ್ಸ್. ಇದು ನಮಗಾಗಲೇ ಗೊತ್ತಿದೆ. ಇನ್ಸೈಡ್ ಕ್ವಾರ್ಕ್ಸ್ ಸಮ್ ಎನರ್ಜಿ ಮಸ್ಟ್ ಬಿ ಪ್ರೆಸೆಂಟ್ ವಿಚ್ ವೈಬ್ರೇಟ್ ಆಲ್ ದ ಟೈಮ್ ಆ್ಯಂಡ್ ಟೇಕ್ ಎ ಶೇಪ್ ಆಫ್ ಸ್ಟ್ರಿಂಗ್ಸ್ ದ್ಯಾಟ್ ದಿ ವೈಬ್ರೇಟ್ ಆಲ್ ದ ಟೈಮ್ಸ್. ನಮಗೆ ಗೊತ್ತಿದೆ, ಅಣುವಿನೊಳಗೆ ಕ್ವಾರ್ಕ್ಸ್ ಇದೆ. ಆ ಕ್ವಾರ್ಕ್ಸ್ನ ಒಳಗೆ ಒಂದು ಶಕ್ತಿಯ ತುಣುಕಿದೆ. ಈ ಸೂಪರ್ ಸ್ಟ್ರಿಂಗ್ ಇದು ಶಕ್ತಿಯ ಒಂದು ತುಣುಕು. ಅದು ಏನು ಮಾಡುತ್ತೆ, ಯಾವಾಗಲೂ ಕಂಪಿಸುತ್ತೆ ಅನ್ನೋದನ್ನು ಇಲ್ಲಿ ವಿವರಿಸಿದ್ದಾರೆ. ಇನ್ನೊಂದು ಸ್ವಲ್ಪ ಮುಂದುವರಿಯೋಣ. ಸ್ಟ್ರಿಂಗ್ ಥಿಯರಿ ಸೇಸ್ String theory says that the vibration of the string decides the physical and chemical state of the body. Everything in this universe is made up of strings, and the vibration of strings decides the existence of each and everybody. ಅತಿ ಮುಖ್ಯವಾದ ಒಂದು ಕನ್ಕ್ಲೂಷನ್ ಇಲ್ಲಿದೆ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಒಂದೇ ಒಂದು ಸ್ಟ್ರಿಂಗ್ಸ್ ಅನ್ನುವ ವಸ್ತುವಿನಿಂದ ಮಾಡಿದೆ. ಆ ಸ್ಟ್ರಿಂಗ್ ಕಂಪನಿಯಿಂದ ನಮಗೆ ವಿವಿಧ ರೀತಿಯ ಬೇರೆ ಬೇರೆ ವಸ್ತುಗಳು ನಮಗೆ ಲಭ್ಯ ಆಗುತ್ತೆ. ಯಾಕೋ ಇಲ್ಲಿ ಅಕ್ಕನ ಒಂದು ವಚನ ನೆನಪಿಗೆ ಬರ್ತಾ ಇದೆ, ಜಲೋ ಒಂದೇ ಅಂತ. ನೋಡೋಣ, ಅದನ್ನು ಮುಂದೆ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. Thus, if you could magnify a quantum particle, ಅದಕ್ಕೆ ಕನ್ನಡದಲ್ಲಿ ಕಲಾತೀತ, we would see a tiny, ಇದಕ್ಕೆ ನಾವು ಬಿಂದು ಅಂತ ಕರಿಬೋದು, ವೈಬ್ರೇಟಿಂಗ್ ಸ್ಟ್ರಿಂಗ್ ಆರ್ ಲೂಪ್, ಇದುವೇ ನಾದ. ಇಲ್ಲಿ ನಾವು 3 ಶಬ್ದಗಳನ್ನು ಉಪಯೋಗ ಮಾಡ್ತಿದ್ದೀವಿ. ಒಂದು ಕಲಾತೀತ, ಅಥವಾ ಅದಕ್ಕೆ ಕಲಾತೀತನೂ ಉಪಯೋಗ ಮಾಡ್ತಾರೆ. ಇನ್ನೊಂದು ಬಿಂದು, ಆಮೇಲೆ ನಾದ. ಇವುಗಳ ಅರ್ಥವನ್ನು ಇನ್ನಷ್ಟು ವಿವರವಾಗಿ ಆಮೇಲೆ ತಿಳ್ಕೊಳ್ಳೋಣ. ಕಾಲ್ಪನಿಕವಾಗಿ ಇಲ್ಲೊಂದು ಚಿತ್ರ ನಿಮಗೆ ಇದೆ. ಇದು ಸ್ಟ್ರಿಂಗ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ವಿವರಿಸುತ್ತೆ. ನಾನು, ನೀವು, ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಇರೋದೇ ಹೀಗೆ, ಈ ಕಂಪನದ ರೂಪದಲ್ಲಿ.
ನಾವು ನೀವು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಇರುವುದು ಈ ಕಂಪನದ ರೂಪದಲ್ಲಿ. ಆದರೆ ಇದು ಅಷ್ಟು ಸರಳವಾದ ವಿಚಾರ ಅಲ್ಲ, ಕೇಳಲಿಕ್ಕೆ ಭಾಳ ಸರಳ ಅನ್ನಿಸ್ತು. ಹಾಗಾಗಿ ಮಲ್ಲಿಕಾರ್ಜುನ ತಿಳ್ಕೊಳ್ಳೋದು ಭಾಳ ಸರಳ, ಸ್ಟ್ರಿಂಗ್ಸ್ ನಮಗೆ ಅರ್ಥ ಆಗಿಬಿಟ್ರೆ ಮಲ್ಲಿಕಾರ್ಜುನ ನನಗೆ ಅರ್ಥ ಆದ ಅಂತ ನಾವು ತಿಳ್ಕೊಂಡಿದ್ದೆವು. ಆದರೆ ಇದು ಅಷ್ಟು ಸರಳ ಅಲ್ಲ. ಯಾಕಂದ್ರೆ ಸ್ಟ್ರಿಂಗ್ ಥಿಯರಿ ಅಸ್ಯೂಮ್ಸ್ ವಿ ಲಿವ್ ಇನ್ ಎ ಯೂನಿವರ್ಸ್ ವಿತ್ ಅಟ್ ಲೀಸ್ಟ್ 10 ಡೈಮೆನ್ಷನ್ಸ್. ಈಗ ನಮಗೆ ಅರ್ಥವಾಗುವ ನಮಗಿರುವ ವಿಶ್ವ 3 ಡೈಮೆನ್ಷನ್ಸ್, ಬುದ್ಧ, ಅಗಲ ಮತ್ತು ಎತ್ತರ ಅನ್ನುವ 3 ಆಯಾಮಗಳಲ್ಲಿದೆ. ಅದು ಅಷ್ಟೇ ನಮಗೆ ಅರ್ಥ ಆಗುತ್ತೆ. ಆದರೆ ಈ ಸ್ಟ್ರಿಂಗ್ಸ್ 10 ಆಯಾಮಗಳಲ್ಲಿರ್ಬೋದು ಅಂತ ಅಂದಾಜಿಸಿದ್ದಾರೆ. The idea of 10 dimensions may sound exciting, but they would cause a real problem if you forget where you parked your car ಅಂತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಹೇಳಿದ್ದಾರೆ. ನಿಮ್ಗೆ ಅನುಭವಕ್ಕೆ ಬಂದಿರ್ಬೋದು, ಎಲ್ಲಿ ಒಂದು ಕಡೆ ನೀವು ನಿಮ್ಮ ಕಾರನ್ನು ಪಾರ್ಕ್ ಮಾಡಿ ಹೋಗಿಬಿಡ್ತೀರಿ. ಒಂದು ಸಿನಿಮಾಕ್ಕೆ ಹೋಗಿರೋ ಅಂತ ತಿಳ್ಕೊಳ್ಳಿ, ಆ ಕಾರನ್ನು ಎಲ್ಲೋ ಒಂದು ಕಡೆ ಪಾರ್ಕ್ ಮಾಡಿ ಹೋಗಿಬಿಟ್ಟಿದ್ರಿ. ಆದರೆ ಮಳೆ ಬಂದುವಾಗ ನಿಮಗೆ ಕನ್ಫ್ಯೂಷನ್, ಅಲ್ಲಿ ಸಾವಿರಾರು ಕಾರುಗಳಿವೆ, ಆ ಕಾರಿನಲ್ಲಿ ನಿಮ್ಮ ಕಾರನ್ನು ಹುಡುಕೊಳ್ಳೋದು ತುಂಬ ಕಷ್ಟದ ಕೆಲಸ. ಅದೇ ರೀತಿ ಇಲ್ಲಿ ಇದೆ, ಈ ಒಂದು ವಿವರ ಇಲ್ಲಿದೆ ನೋಡೋಣ. ಅದು ಈ ಸ್ಟ್ರಿಂಗ್ ಥಿಯರಿಯ ಬಗ್ಗೆ ವಿವರಿಸುವಂಥ ಕೆಲವರು ಹೇಳಿದ್ದು, critics of string theory point to the fact that string theories are inherently multi-dimensional and have to be compacted to 3 space dimensions to be relevant to physics. ನಮಗೆ ಅರ್ಥ ಆಗಬೇಕಾದ್ರೆ ಈ 9-10 ಡೈಮೆನ್ಷನಲ್ ಈ ತತ್ವವನ್ನು 3 ಡೈಮೆನ್ಷನಲ್ಲಿ ವಿವರಿಸಬೇಕಾಗತ್ತೆ. ಇದು ಭಾಳ ಕಷ್ಟದ ಕೆಲಸ. ಈ ರೀತಿ ವಿವರಿಸಲು ಯಾಕೆ ಕಷ್ಟ ಆಗುತ್ತೆ ಅಂದ್ರೆ, there are 10 to the power 500 different ways. ಇಷ್ಟು ದಾರಿಗಳಲ್ಲಿ ನಮಗೆ ಬೇಕಾದ ದಾರಿ ಯಾವುದು ಅನ್ನೋದನ್ನು ಹುಡುಕೋದು ತುಂಬ ಕಷ್ಟದ ಕೆಲಸ. ಅದು ಮುಂದೆ ಸಾಧ್ಯವಾಗಬಹುದೇನೋ ನೋಡೋಣ, ಅದನ್ನು ಭವಿಷ್ಯಕ್ಕೆ ಬಿಟ್ಟ ವಿಚಾರ. ಇದು ಡೈಮೆನ್ಷನದ ಒಂದು ಆಯಾಮಗಳ ಒಂದು ಚಿತ್ರ. ಇದು 0 ಡೈಮೆನ್ಷನ್, 1 ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನ್. ಇದು ಕಾಲ್ಪನಿಕ ಚಿತ್ರ 4 ಡೈಮೆನ್ಷನ್, 5 ಡೈಮೆನ್ಷನ್. ಹಾಗೆ ನಾವು ವಿಚಾರ ಮಾಡ್ತಕ್ಕಂಥ ಈ ಸ್ಟ್ರಿಂಗ್ ಇರೋದು 11 ಡೈಮೆನ್ಷನ್ಸ್, 9, 10, 11 ಅಂತ ಎಲ್ಲ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇನ್ನೂ ಆರಂಭಿಕ ಸಂಶೋಧನಾ ಹಂತದಲ್ಲಿರೋದ್ರಿಂದ ಎಕ್ಸಾಕ್ಟಾಗಿ ಇನ್ನೂ ನಮಗೆ ಈ ವಿಷಯ ಗೊತ್ತಿಲ್ಲ. ಆದರೆ 12ನೇ ಶತಮಾನದಲ್ಲಿ ಜನರಿಗೆ ಈ ವಿಷಯ ಗೊತ್ತಿತ್ತು ಅನ್ನುವುದೇ ಒಂದು ಆಶ್ಚರ್ಯಕರ ಸಂಗತಿ. ಇಲ್ಲೊಂದು ಅಕ್ಕಮಹಾದೇವಿಯವರ ವಚನ ಇದೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಚನ. ಇಳೆ ನಿಂಬೆ ಮಾವು ಮಾದಲಿಕೆ ಹುಳಿ ನೀರನ್ನೆರೆದವರ ಆಲಯ. ಇಲ್ಲಿ ಅವರು ಒಂದು ಅತಿ ಮುಖ್ಯವಾದ ಒಂದು ಮಾತನ್ನು ಹೇಳ್ತಾರೆ. ಇಂತು ಜಲವು ಒಂದೇ, ನೆಲನು ಒಂದೇ, ಆಕಾಶವು ಒಂದೇ. ಇಂತಿ ಜಲವು ಒಂದೇ, ನೆಲನು ಒಂದೇ, ಆಕಾಶವು ಒಂದೇ ಅಂತ. ನಾವೀಗ ಸ್ಟ್ರಿಂಗ್ ಥಿಯರಿಯಲ್ಲಿ ಹೇಳಿದೆವು, ಇಡೀ ವಿಶ್ವದಲ್ಲಿರ್ತಕ್ಕಂಥ ಅದು ನೀರೇ ಇರಲಿ, ನೆಲ ಇರಲಿ, ಆಕಾಶ ಇರಲಿ, ಯಾವುದೇ ವಸ್ತು ಇರಲಿ, ಆ ವಸ್ತುವನ್ನು ನಿರ್ದಿಷ್ಟಗೊಳಿಸುವುದು ಸ್ಟ್ರಿಂಗ್ಸ್ನ ಕಂಪನಗಳು. ಇದನ್ನೇ ಇವರು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಚನ್ನಮಲ್ಲಿಕಾರ್ಜುನನ್ನು ವಿವರಿಸಲು ಈ ಒಂದು ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ. ಹಲವು ಜಗಂಗಳ ಕೂಡಿಕೊಂಡಿದ್ದರೇನು ತನ್ನ ಪರಿ ಬೇರೆ ಅಂತ ಅವರು ಚನ್ನಮಲ್ಲಿಕಾರ್ಜುನನ್ನು ವಿವರಿಸಿದ್ದಾರೆ. ಇನ್ನು ಬಸವಣ್ಣವರ ಒಂದು ವಚನ ನಾವು ನೋಡಿದರೆ, ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ, ನಾದ ಬಿಂದು ಕಳಾತೀತ ಆದಿಯಾಧಾರ ನೀನೇ ಅಯ್ಯ. ಇಲ್ಲಿ ಅವ್ರು ಹೇಳ್ತಾ ಇರೋದು, ಈ ಜಗತ್ತೆಲ್ಲ ನಿರ್ಮಿಸಿದಂಥ ಒಂದೇ ಒಂದು ವಸ್ತು ಇದೆ, ಅದು ನಾದ ಬಿಂದು ಕಳಾತೀತ ತತ್ವಗಳಿಂದ ಕೂಡಿದೆ. ದ ಬೇಸಿಕ್ ಕನ್ಸ್ಟ್ರಕ್ಷನ್, ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಮಗೆ ಕೆಲವು ಬೇಸಿಕ್ ಮಟೀರಿಯಲ್ಸ್ ಬೇಕು. ಇಲ್ಲಿ ಅಣ್ಣ ಬಸವಣ್ಣವ್ರು ಹೇಳೋದು,
ಇಲ್ಲಿ ಬೇಸಿಕ್ ಮಟೀರಿಯಲ್, ಈ ವಿಶ್ವ ನಿರ್ಮಾಣ ಮಾಡಿದಂಥ ಬೇಸಿಕ್ ಮಟೀರಿಯಲ್ ಅದು ಗುಣಧರ್ಮ ಹೊಂದಿದೆ, 3 ಗುಣಧರ್ಮಗಳನ್ನು ಹೊಂದಿದೆ, ನಾದ, ಬಿಂದು, ಕಳಾತೀತ ಅಂತ. ಅದನ್ನು ವಿವರಿಸುವಂಥ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲೊಂದು ಚಿತ್ರ ಇದೆ ನೋಡಿ. ವಿಜ್ಞಾನಿಗಳು ಹೇಳೋದು, ಇದು ಬಸವಣ್ಣವ್ರು ಹೇಳಿದ್ದು, ವಿಜ್ಞಾನಿಗಳು ಹೇಳೋದು ಅಟಮ್ಸ್, ಮಾಲಿಕ್ಯೂಲ್ಸ್, ಇವೆಲ್ಲ ಮ್ಯಾಟರ್, ಮಾಲಿಕ್ಯೂಲ್ಸ್, ಆಟಮ್ಸ್ ಆದಮೇಲೆ ಇವು ಎಲ್ಲ ಕಣಗಳು. ಆ ಕಣಗಳು ಎದರಿಂದ ಆಗಿದೆ ಅಂದರೆ ಅದು ಸ್ಟ್ರಿಂಗ್ಸಿಂದ ಆಗಿದೆ. ಅದರ ಗುಣಧರ್ಮ ನಾದ, ಬಿಂದು, ಕಳಾತೀತ ಅನ್ನುವಂಥ ಒಂದು ವಿವರಣೆ ಇಲ್ಲಿದೆ. ಇದನ್ನೇ ನಾನು ಇನ್ನೊಂದು ಚಿತ್ರದಲ್ಲಿ ವಿವರಿಸ್ತಾ ಇದ್ದೀನಿ. ಆಟಮ್, ನ್ಯೂಕ್ಲಿಯಸ್, ಇದೇ ರೀತಿ ನಾವು ಕ್ವಾರ್ಕ್ಸ್, ಆಮೇಲೆ ಇವೆಲ್ಲ ಹೋದರೆ ಕಡೆ ಭಾಗದಲ್ಲಿ ನಮಗೆ ಸಿಗೋದು ಈ ಸ್ಟ್ರಿಂಗ್ಸ್. ಇದರ ಗುಣಧರ್ಮ ನಾದ, ಬಿಂದು, ಕಳಾತೀತ. ಇಲ್ಲಿ ಅವುಗಳ ಗಾತ್ರನ ಕೊಟ್ಟಿದ್ದಾರೆ. ಆಟಮ್ಸ್ ಇದರ ಗಾತ್ರ 10 to the, ಆಮೇಲೆ ಇದು ನ್ಯೂಕ್ಲಿಯಸ್ 10 to the power -12, ಇದು ನ್ಯೂಕ್ಲಿಯಾನ್ 10 to the power -13, ಕ್ವಾರ್ಕ್ಸ್ 10 to the power -13. ಆಮೇಲೆ ಸ್ಟ್ರಿಂಗ್ಸ್ ಇದು ಬರೋದು ಗಾತ್ರ ಎಷ್ಟು ಅನ್ನೋದು ಈಗ ಅಪ್ರಾಕ್ಸಿಮೇಟ್ಲಿ 10 to the power -33 ಅಂತ ಹೇಳ್ತಾರೆ. 1910ರಲ್ಲಿ ಪ್ರಾರಂಭವಾದಂಥ ಸಂಶೋಧನೆ 1980ರವರೆಗೆ ನಡೆಯಿತು. ಈಗ ಇನ್ನೂ ಇದು ಪ್ರಗತಿಯಲ್ಲಿದೆ. ಒಟ್ಟಾರೆಯಾಗಿ ಇಲ್ಲಿ ಹೇಳೋದು, ಸ್ಟ್ರಿಂಗ್ಸ್ ಒಂದು ಉಪಪರಮಾಣು ಕಣದಲ್ಲಿರ್ತಕ್ಕಂಥ ಶಕ್ತಿಯ ತುಣುಕು ಅಥವಾ ಉಪಪರಮಾಣು ನಿರ್ಮಾಣ ಮಾಡುವಂಥ ಒಂದು ಶಕ್ತಿಯ ತುಣುಕು. ಇಡೀ ವಿಶ್ವದಲ್ಲಿ ಎಲ್ಲ ವಸ್ತುಗಳು ಇದರಿಂದ ನಿರ್ಮಾಣ ಆಗಿದೆ. ಅದಕ್ಕಾಗಿ ಎನರ್ಜಿ ಈಸ್ ದ ಅಲ್ಟಿಮೇಟ್ ಬಿಲ್ಡಿಂಗ್ ಬ್ಲಾಕ್ ಆಫ್ ದ ಯೂನಿವರ್ಸ್. ವಿಶ್ವದಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ, ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ 95% ಅಥವಾ 96%, ಅದು ಆಗಲೇ ಶಕ್ತಿಯ ಒಂದು ಸಂಗ್ರಹ ಅಂತ. ಈ ಉಳಿದ 4% ಭಾಗ ಏನಿದೆ ಅದು ಸಹ ಶಕ್ತಿಯ ಒಂದು ಸಂಗ್ರಹ. ಹೀಗಾಗಿ ಇಡೀ ವಿಶ್ವವೇ ಎನರ್ಜಿ ಈಸ್ ದ ಅಲ್ಟಿಮೇಟ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಯೂನಿವರ್ಸ್. ವಿಶ್ವ ಅಂದರೆ ಇದು ಶಕ್ತಿಯ ಒಂದು ತುಣುಕು ಅಂತ ಹೇಳ್ಬೋದು. ಇಲ್ಲಿ ವಚನಗಳಲ್ಲಿ ಈ ವಿವರಗಳು ಬಂದದ್ದು ಹೇಗೆ ಮತ್ತು ಯಾವ ರೀತಿಯಾಗಿ ಅವರು ವಿವರಿಸಿದ್ದಾರೆ ಅನ್ನೋದನ್ನು ನೋಡಿದ್ರೆ, ಇಲ್ಲಿ ಒಂದು ತೋಂಟದ ಸಿದ್ಧಲಿಂಗ ಶಿವಗಳ ವಚನ ಇದೆ. ಅಲ್ಲಿ ಅವ್ರು ಹೇಳ್ತಾರೆ, ನಾದ ಬಿಂದು ಕಳೆ ಮಳೆದೋರದೊಂದು ಅನ್ನೋ ಒಂದು ವಚನ ಭಾಗ ಇದೆ. ಅದನ್ನೇ ಇಲ್ಲಿ ಸ್ಟ್ರಿಂಗ್ ರೆಸಲ್ಯೂಷನ್ಸ್. ಇನ್ 1970, scientists realized that rather than describing the universe based on point-like particles, you could describe it in terms of a tiny oscillating strings. ನಾದ, ಬಿಂದು ಮತ್ತು ಕಳೆ ಅನ್ನುವಂಥ ಈ ಒಂದು ತತ್ವವನ್ನು ವಿವರಿಸುವುದಕ್ಕೆ ಇವರು ಆಸಿಲೇಟಿಂಗ್ ಸ್ಟ್ರಿಂಗ್ಸ್ ಅಂತ ಹೇಳಿದರು. ನಾಳೆಗೆ ಏನು ಮಾಡೋಣ ಅಂದರೆ, ಇಲ್ಲಿ ಉಪಯೋಗಿಸಿದಂಥ ನಾದ, ಬಿಂದು ಮತ್ತು ಕಳಾತೀತ ಈ ಶಬ್ದಗಳ ಒಂದು ಸ್ವಲ್ಪ ವಿವರವಾದ ಅರ್ಥಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ.